ವೀಕ್ಷಕರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಮ್ಮ ದೇಶದಲ್ಲಿ ಆಚರಿಸುವ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ಪೌರಾಣಿಕ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ ಇರುವಂತೆ ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಯಾದ ರಂಜಾನ್ ಮಾಸದ ಉಪವಾಸಕ್ಕೂ ಅತ್ಯಂತ ಪವಿತ್ರವಾದ ಮತ್ತು ಆಳವಾದ ಆಧ್ಯಾತ್ಮಿಕ ಇತಿಹಾಸ ಇದೆ. ರಂಜಾನ್ ಕೇವಲ ಉಪವಾಸ ಮಾಡುವ ಅಥವಾ ಬಿಡುವ ಪ್ರಕ್ರಿಯೆಯಲ್ಲ. ಇದು ಆತ್ಮಶುದ್ಧಿ, ದೈವಭಕ್ತಿ ಮತ್ತು ಮಾನವೀಯತೆಯ ಮಹಾನ್ ಸಂದೇಶವನ್ನು ಸಾರುವ ತಿಂಗಳು. ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ರಂಜಾನ್ 9ನೇ ತಿಂಗಳು. ಈ ತಿಂಗಳಲ್ಲೇ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾದ ಕುರಾನ್ ಭೂಮಿಗೆ ಅವತರಿಸಿತ್ತು ಎಂಬುದು ಅತ್ಯಂತ ಪ್ರಮುಖ ಐತಿಹಾಸಿಕ ನಂಬಿಕೆ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಸುಮಾರು 1400 ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಅವರು ಸೌದಿ ಅರೇಬಿಯಾದ ಮೆಕ್ಕಾ ನಗರದ ಸಮೀಪವಿರುವ ಹೀರಾ ಎಂಬ ಗುಹೆಯಲ್ಲಿ ದೀರ್ಘಕಾಲ ಧ್ಯಾನದಲ್ಲಿ ಮಗ್ನರಾಗಿರುತ್ತಿದ್ದರು. ಹೀಗೆ ಧ್ಯಾನ ಮಾಡುತ್ತಿದ್ದಾಗ ದೇವದೂತ ಜಿಬ್ರಿಲ್ ಅವರ ಮೂಲಕ ಅಲ್ಲಾಹನ ದೈವಿಕ ಸಂದೇಶಗಳು ಪ್ರವಾದಿಯವರಿಗೆ ರವಾನೆಯಾಗಲು ಪ್ರಾರಂಭವಾಯಿತು. ಈ ಪವಿತ್ರ ಘಟನೆಯು ರಂಜಾನ್ ತಿಂಗಳ ಕೊನೆಯ 10 ದಿನಗಳ ರಾತ್ರಿಯೊಂದರಲ್ಲಿ ಸಂಭವಿಸಿತು. ಆ ವಿಶೇಷ ರಾತ್ರಿಯನ್ನು ಇಸ್ಲಾಂನಲ್ಲಿ ಲೈಲತುಲ್ ಖದ್ರ್ ಅಂದರೆ ಘನತೆಯ ರಾತ್ರಿ ಅಥವಾ ಶಕ್ತಿಯ ರಾತ್ರಿ ಎಂದು ಅತ್ಯಂತ ಭಕ್ತಿಯಿಂದ ಕರೆಯಲಾಗುತ್ತದೆ. ಪ್ರವಾದಿ ಮೊಹಮ್ಮದ್ ಅವರು ಮೆಕ್ಕಾದಿಂದ ಮದಿನಾ ನಗರಕ್ಕೆ ವಲಸೆ ಹೋದ 2ನೇ ವರ್ಷದಲ್ಲಿ ಅಂದರೆ ಕ್ರಿಸ್ತ ಶಕ 624ರ ಸುಮಾರಿಗೆ ರಂಜಾನ್ ತಿಂಗಳ ಪೂರ್ತಿ ಉಪವಾಸ ಮಾಡುವುದು ಪ್ರತಿಯೊಬ್ಬ ಆರೋಗ್ಯವಂತ ಮುಸ್ಲಿಮನಿಗೆ ಕಡ್ಡಾಯ ಎಂದು ಘೋಷಿಸಲಾಯಿತು. ಅಧ್ಯಾಯದಲ್ಲಿ ನಿಮಗಿಂತ ಹಿಂದಿನವರಿಗೆ ಹೇಗೆ ಉಪವಾಸವನ್ನು ಕಡ್ಡಾಯಗೊಳಿಸಲಾಗುತ್ತದೆಯೋ ಹಾಗೆ ನಿಮಗೂ ಕೂಡ ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ನೀವು ಧರ್ಮನಿಷ್ಠರಾಗಬಹುದು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ರಂಜಾನ್ ಉಪವಾಸದ ಮುಖ್ಯ ಉದ್ದೇಶ ಕೇವಲ ಅನ್ನ ನೀರು ಬಿಡುವುದಲ್ಲ. ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನ ಊಟ ಮಾಡಿ ಇಡೀ ದಿನ ಹನಿ ನೀರನ್ನು ಕುಡಿಯದೆ ಸಂಜೆ ಸೂರ್ಯಾಸ್ತದ ನಂತರ ಇಫ್ತಾರ್ ಮೂಲಕ ಉಪವಾಸ ಬಿಡಲಾಗುತ್ತದೆ. ಇದರ ಹಿಂದಿನ ನಿಜವಾದ ಕತೆ ಎಂದರೆ ಹಸಿವು ಮತ್ತು ನೀರಡಿಕೆಯ ನೈಜ ಅನುಭವದ ಮೂಲಕ ಸಮಾಜದ ಬಡವರ, ನಿರ್ಗತಿಕರ ಮತ್ತು ಹಸಿದವರ ಕಷ್ಟವನ್ನು ಪ್ರತಿಯೊಬ್ಬರು ಸ್ವತಃ ಅರ್ಥ ಮಾಡಿಕೊಳ್ಳಬೇಕು ಎಂಬುದು. ಇದೇ ಕಾರಣಕ್ಕೆ ರಂಜಾನ್ನಲ್ಲಿ ಜಕಾತ್ ನೀಡುವುದಕ್ಕೆ ಅತಿ ಹೆಚ್ಚು ಒತ್ತು ನೀಡಲಾಗುತ್ತದೆ. ಉಪವಾಸದ ಸಮಯದಲ್ಲಿ ಕೇವಲ ಅನ್ನ ನೀರು ತ್ಯಜಿಸುವುದು ಮಾತ್ರವಲ್ಲ, ಬದಲಾಗಿ ಕೆಟ್ಟ ಆಲೋಚನೆಗಳು, ಸುಳ್ಳು ಹೇಳುವುದು, ಜಗಳವಾಡುವುದು, ಇತರರ ಬಗ್ಗೆ ಚಾಡಿ ಹೇಳುವುದು ಮತ್ತು ಯಾವುದೇ ರೀತಿಯ ಪಾಪ ಕೃತ್ಯಗಳಿಂದ ದೂರವಿರಬೇಕು ಎಂಬ ಕಟ್ಟುನಿಟ್ಟಿನ ನಿಯಮವಿದೆ. ಕಣ್ಣು, ಕಿವಿ, ನಾಲಿಗೆ ಮತ್ತು ಮನಸ್ಸಿನ ಮೇಲಿನ ನಿಯಂತ್ರಣವೇ ನಿಜವಾದ ಉಪವಾಸ. ಇದು ಮನುಷ್ಯನಿಗೆ 1 ತಿಂಗಳ ಕಾಲ ಕಠಿಣ ಶಿಸ್ತಿನ ತರಬೇತಿಯನ್ನು ನೀಡುತ್ತದೆ.